ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯುವವರೆಗೆ ಬಂಧನವು ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ, ಎಲ್ಲ ಆದಿಶರಣರನ್ನ ಮನದಲ್ಲಿ ಸ್ಮರಿಸಿಕೊಂಡು ಬಾಲ್ಕಿಯ ನಡೆದಾಡುವ ಮಹಾಚೇತನ ಚನ್ನಬಸವ ಪಟ್ಟದೇವರನ್ನ ಮನದಲ್ಲಿ ಸ್ಮರಿಸಿ, ಅಪ್ಪಾಜಿ ಮಾತಾಜಿಯವರನ್ನ ನೆನೆದು ಇವತ್ತು 323ನೇ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮದ ಜೊತೆಗೆ ಕನ್ನೇರಿ ಸ್ವಾಮಿಗಳನ್ನ ಬಸವ ಕಲ್ಯಾಣಕ್ಕೆ ಪ್ರವೇಶಕ್ಕೆ ಬಿಡಬಾರದು ಅಂತಕ್ಕಂಥ ಒಂದು ಖಂಡನ ಈ ಒಂದು ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಮಾತೃ ಸ್ವರೂಪಗಳು ಬಸವ ತತ್ವವನ್ನು ಆರಿಸಿಕೊಂಡು ಹೊಂದಿಕೊಂಡು ಮುಂದಿನ ಒಂದು ಪೀಳಿಗೆಗೆ ಅಷ್ಟೇ ಗಟ್ಟಿಯಾಗಿ ಬೆಳೆಸಿ ಉಳಿಸಿ ಹೋಗ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ದಿವ್ಯ ಶ್ರೀಚರಣಗಳ ಪ್ರತಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ತತ್ಸ್ವರೂಪವಾಗಿ ಮುನ್ನಡೆತಕ್ಕಂಥ ಗುರುಬಸವ ಪಟ್ಟದೇವರ ಶ್ರೀಚರಣಗಳು ಹಾಗೂ ಇಲ್ಲಿವರೆಗೆ ಬಹಳ ಅರ್ಥಪೂರ್ಣವಾಗಿ ಸಮಗ್ರವಾಗಿ ಚಿಂತನೆಯನ್ನ ಮಂಡಿಸಿರತಕ್ಕಂಥ ಪರಮ ಪೂಜ್ಯ ಲಿಂಗಾಯತ ಮಹಾಮಠದ ಪ್ರಭುದೇವ ಮಹಾಸ್ವಾಮಿಗಳು, ಮಹಾಲಿಂಗ ಪೂಜ್ಯರುಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರು, ಆಗಮಿಸಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಯರೇ ಮತ್ತು ಆತ್ಮೀಯ ಬಸವಚೇತನ ಮತ್ತು ಮಕ್ಕಳ ಎಲ್ಲರೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಾವು ಅತ್ಯಂತ ಕಷ್ಟ ಕಾಲದಲ್ಲಿಯೂ ಇದ್ದೇವೆ ಮತ್ತು ಸಂಭ್ರಮಿಸುವ ಕಾಲದಲ್ಲಿ ಇದ್ದೇವೆ ಹಾಗೂ ಪರೀಕ್ಷೆಯ ಕಾಲದಲ್ಲೂ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಮಾನಸಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ ಆತ್ಮಸ್ಥೈರ್ಯವನ್ನ ತುಂಬಿ ಮುನ್ನಡೆಸತಕ್ಕಂಥ ವಚನಗಳು ನಮಗೆ ದಾರಿದೀಪವಾಗಿವೆ. ನಾವು ಇಂಥ ಒಂದು ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ನಮ್ಮನ್ನ ಹುಟ್ಟಿದೇಳುವಂತೆ ಮಾಡ್ತಕ್ಕಂಥದ್ದು ವಚನ ಸಾಹಿತ್ಯ. ಈಗ ಮಕ್ಕಳೆಲ್ಲ ಈಗೆಲ್ಲ ಪೆನ್ನುಗಳು ಬೇರೆ ಬಂದವು. ಹಿಂದಕ್ಕೆಲ್ಲ ಜಟರ್ ಪೆನ್ನುಗಳು ಅಂತ ಬರ್ತಿದ್ವು, ಸ್ಪ್ರಿಂಗ್, ರಿಫಿಲಿಂಗ್ ಸ್ಪ್ರಿಂಗ್ ಆಗ್ತಿದ್ವು. ಕರಿತಿರೋ ಮಕ್ಕಳು ಈಗ ಸ್ಪ್ರಿಂಗ್ ಇರತಕ್ಕಂಥ ರಿಫಿಲ್ಗಳನ್ನ ನಾವು ನೋಡ್ತಾ ಇದ್ವಿ. ಅದು ಕಡಿಗೆ ತೆಗೆದಾಗ ನಾವು ಆಟ ಆಡ್ತಾ ಇದ್ವಿ. ಒಂದು ಜೋರಾಗಿ ಒತ್ತಿ ಹಿಡಿದಾಗೆಲ್ಲ ಅದೆಷ್ಟು ಪ್ರಬಲವಾಗಿ ಒತ್ತಿ ಹಿಡಿತೀವೋ ಅಷ್ಟೇ ಎತ್ತರದಲ್ಲಿ ಹಾಡ್ತಾ ಇತ್ತು ಸ್ಪ್ರಿಂಗ್. ನೋಡಿದ್ರೆಲ್ಲ ನೋಡಿದ್ರು. ಹಾಗೆ ಇವತ್ತು ಬಸವ ತತ್ವದ ಮೇಲೆ ಎಷ್ಟು ದಾಳಿ ಆಗ್ತಾ ಇದೆ, ಬಸವ ತತ್ವವನ್ನ ಪೂಜ್ಯ ಮಾಡಬೇಕು ಅಂತ ಹೇಳಿ ಎಷ್ಟು ಗಟ್ಟಿಯಾಗಿ ಹತ್ತಿಕ್ತಾರೋ ವಿರೋಧಿಗಳು ತಿಳ್ಕೊಳ್ಬೇಕು. ನೀವು ಉಸಿರುಗಟ್ಟು ವಾತಾವರಣವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೀರಿ, ಬಸವ ತತ್ವವನ್ನ ಮುಗಿಸ್ಬೇಕಂತೀರಿ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಸವ ತತ್ವ ಬೆಳೀತದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಪರಮ ಪೂಜೆ ವಹಿಸಿಕೊಂಡಿರ್ತಕ್ಕಂಥ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಪ್ರತಿಭಟನಾ ಸಮಾವೇಶ. ಬಂಧುಗಳೇ, ಯಾವಾಗಲೂ ಸಹಿತ ಸುಳ್ಳು ಸಂಭ್ರಮಿಸ್ತದೆ ಸ್ವಲ್ಪ ದಿವಸ. ನೋಡಿ, ಈ ಲೈಟ್ ಹಾಕಿದ್ದಾರೆ, ಈ ಲೈಟ್ ಹುಳಗಳು ಬರ್ತವೆ. ಮಳೆ ಬಿದ್ದಾಗ ಮೊದಲನೇ ಮಳೆಯಲ್ಲಿ ಎಲ್ಲ ಹುಳಗಳು ಬಂದು ರೂಪಕ್ಕೆ ಮರಳಾಗಿ ಆ ಲೈಟಿಗೆ ಮುಗಿದುಕೊಳ್ಳಕ್ಕೆ ಹೋಗ್ತವೆ. ಆದ್ರೆ ಏನು, ಬೆಳಗ್ಗೆ ನೋಡ್ರಿ ನೀವು, ಎಲ್ಲ ಸತ್ತು ಬಿದ್ದು ಬಿಡುತ್ತೆ. ಹೌದಲ್ಲ? ಹಂಗೆ ಇವತ್ತೇನು ಕನ್ನೇರಿ ಸ್ವಾಮಿಗಳಿದಾರಲ್ಲ, ಅವರು ಬಸವ ತತ್ವದ ಈ ಒಂದು ದೀಪಕ್ಕೆ ಅವರು ಮುಗಿಸ್ಬೇಕು ಇದನ್ನ ಹೆಂಗ ಮಾಡಿ ಬೆಳೆಗಳು ಅಂತೇಳಿ ಏನು ಹುಣಸಾಕಿ ಬರ್ತಾ ಇದ್ದಾರಲ್ಲ, ಈ ಒಂದು ಮಹಾಚೇತನದ ಸತ್ಯದ ಬೆಳಕಿನ ಮುಂದೆ ಇನ್ನೇ ಒಂದು ಕೆಲವೇ 5-6 ದಿವಸಗಳಲ್ಲಿ ಇದೇ ಒಂದು ಬಸವ ಕಲ್ಯಾಣದ ಪುಣ್ಯದ ನೆಲದಲ್ಲಿ ಅವರ ಎಲ್ಲಾ ಇಲ್ಲಿವರೆಗೂ ಹಮ್ಮಿಕೊಂಡು ಬಂದಿರತಕ್ಕಂಥ, ಇಲ್ಲಿವರೆಗೂ ಏನೋ ಒಂದು ಪ್ಲಾನ್ ಯೋಜನೆಗಳನ್ನ ಹಾಕೊಂಡು ಬಂದರೆ ಅವೆಲ್ಲ ಮಣ್ಣಾಗ್ತವೆ ಅನ್ನೋದನ್ನು ಇವತ್ತು ನಾವು ಈ ಚನ್ನಬಸವ ಪಟ್ಟದೇವರ ಸನ್ನಿಧಾನದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೀವಿ.
ಅದಕ್ಕೆ ಸುಳ್ಳು ಬಹಳ ದಿವಸ ಇರೋದಿಲ್ಲ, ಸಂಭ್ರಮಿಸ್ತದೆ ಸ್ವಲ್ಪ ದಿವಸ. ನಮಗೆ ಪೂಜ್ಯರು ಈ ಪುಸ್ತಕದಲ್ಲಿ ಒಂದು ಕಡೆ ನೋಡಿದೆ, ಈ ಸತ್ಯ ಮತ್ತು ಸುಳ್ಳು ನದಿ ಒಳಗಡೆ ಸ್ನಾನಕ್ಕೆ ಹೋಗುದು. ಸ್ನಾನಕ್ಕೆ ಹೋದಾಗ, ಬಟ್ಟೆ ಬಿಚ್ಚಿ ಸ್ನಾನಕ್ಕೆ ಹೋದಾಗ ಅವಾಗ ಸತ್ಯ ಯಾವಾಗಲೂ ನಿಧಾನ, ಮತ್ತೆ ಅಷ್ಟೇ ಆನಂದ ಪಟ್ಟು ಸ್ನಾನ ಮಾಡ್ಕೊಂಡು ಬರೋದು. ಹಾಗೆ ಸ್ನಾನಕ್ಕೆ ಹೋದಾಗ ಸುಳ್ಳು ಬೇಗ ಬೇಗ ದಡದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಸತ್ಯದ ಬಟ್ಟೆ ಹಾಕೊಂಡು ಬರ್ತೀವಿ. ಊರೆಲ್ಲ ಸುತ್ತಾಡ್ಕೊಂತ ಬಂತು. ಎಲ್ಲರೂ ಅದನ್ನೇ ಸತ್ಯ, ಅದೇ ಸತ್ಯ, ಅದೇ ಸತ್ಯ ಅಂತ ತಿಳ್ಕೊಂಡು ಅದಕ್ಕೆ ಬಹಳಷ್ಟು ಉಪಚಾರವನ್ನು ಮಾಡಿದೆ. ಆದ್ರೆ ಪಾಪ ಸತ್ಯ ಸುಳ್ಳದ ಬಟ್ಟೆನ ಹಾಕೊಳ್ಳೋಕ್ಕಾಗಲಾರ ಸಂಬಂಧ ಅದು ಬತ್ತಲೆ ಹಂಗೆ ಹೊರಗಡೆ ಸುತ್ತಾಡ್ಕೊಂತ ಬಂತು. ಆದ್ರೆ ಒಂದು ಕಾಲ ಹಿಂಗೆ ಬಂತು, ಸತ್ಯ ಮತ್ತು ಸುಳ್ಳು ಎರಡು ಮೀಟಾಗ್ತಕ್ಕಂಥ ಸಂದರ್ಭದಲ್ಲಿ ಆ ಸುಳ್ಳು ನಾಚಿ ಕೆಳಗೆ ತಲೆ ತೆಗೆಸಿ ಸತ್ಯದ ಬಟ್ಟೆಯನ್ನು ಬಿಚ್ಚಿಕೊಡ್ತಕ್ಕಂಥ ಒಂದು ಪ್ರಸಂಗ ಬಂತು. ಎಲ್ಲರಿಂದ ಆ ಸುಳ್ಳು ವಧೆ ತಿಂತು ಅನ್ನೋದು ಆ ಒಂದು ಕಥೆಯಲ್ಲಿ ಬರ್ತದೆ. ಹಾಗೆ ಇವತ್ತು ಕನ್ನೇರಿ ಸ್ವಾಮಿಗಳು ನಾಡಿನಾದ್ಯಂತ ಸುಪ್ರೀಂ ಕೋರ್ಟಿಗೂ ಸಹಿತ ಅವರು ಬೆಲೆ ಕೊಡಲಾರದೆ, ಎಷ್ಟೋ ಜನ ಪೂಜ್ಯರು, ನಮ್ಮ ಪೂಜ್ಯರು ಅವರಿಗೆ ತಿಳಿ ಹೇಳಿದ್ರು ಸಹಿತ ಬೆಲೆ ಕೊಡಲಾರದೆ, ಸತ್ಯದ ಬಟ್ಟೆ ಹಾಕೊಂಡಿನಿ, ನಾನು ಬಸವತತ್ವದ ಬಟ್ಟೆ ಹಾಕೊಂಡಿನಿ ಅಂತ ಸುಳ್ಳು ಹೇಳ್ಕೊಂಡು ಇವತ್ತು ಕರ್ನಾಟಕ ತುಂಬೆಲ್ಲ ಅಡ್ಡಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಾರ, ಕನಗೋ ಮಾಡಿ ಉಳ್ಕೊಂಡಾರ. ಈಗ ಸುಳ್ಳು ಮತ್ತು ಸತ್ಯದ ಮೀಟಿಂಗ್ ಎಲ್ಲಿ ನಡೀತಾ ಇದೆ? ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ. ಈಗ ಆ ಒಂದು ಸತ್ಯದ ಬಟ್ಟೆ ಏನು ಹಾಕೊಂಡಿದೆ, ಈ ಸುಳ್ಳಿನ ಮುಖವಾಡ ಕಳಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಈಗ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅಪ್ಪರು ಬಸವ ತತ್ವದ ಸತ್ಯವನ್ನ ಇಟ್ಕೊಂಡು ಇವತ್ತು ಹೊರಟಿದ್ದಾರೆ. ಆ ಸುಳ್ಳು ಮೀಟ್ ಆಗ್ತಾ ಇದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕು, ಆ ಸುಳ್ಳು ತನ್ನ ಸತ್ಯದ ಬಟ್ಟೆಯನ್ನು ಕಳಿಸ್ಕೊಂಡು ಮತ್ತೆ ಸುಳ್ಳಿನ ಬಟ್ಟೆ ಹಾಕೊಂಡು ಹೋಗುವಂತ ಪ್ರಸಂಗ ಬಂದಿದೆ. ಅದಕ್ಕೆ ಬಸವಣ್ಣವರು ಬಹಳ ಚಂದ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೊಡೆಯ, ಜ್ಯೋತಿಯ ಬಲದಿಂದ ಕಮಂಡದ ಕೇಡನೊಡೆಯ, ಪರುಷದ ಬಲದಿಂದ ಅವಲೋಹದ ಕೇಡನೊಡೆಯ, ನಮ್ಮ ಕೂಡಲ ಸಂಗಮ ದೇವರ ಶರಣರ ಅನುಭವದಿಂದ ಎನ್ನ ಭವದ ಕೇಡನೊಡೆಯ. ಹಾಗಾಗಿ ಕರ್ಮದ ಬಟ್ಟೆಯನ್ನು ಉಟ್ಕೊಂಡು ಭವದ ಕೇಡಿನಲ್ಲಿ ಒದ್ದಾಡ್ತಕ್ಕಂಥ ವೈದಿಕದ ಗಾಳಿಯನ್ನು ಉಸಿರಾಡಿಕೊಂಡು ಬಂದಿರತಕ್ಕಂಥ ಒಂದು ವ್ಯಕ್ತಿಗೆ ಇವತ್ತು ನಾವು ಜ್ಞಾನದ ಬಲ ಏನು ಅಂತ ತೋರಿಸ್ಕೊಡ್ಬೇಕಾಗಿದೆ, ಸತ್ಯದ ಬಲ ಏನು ಅಂತ ತೋರಿಸ್ಕೊಡ್ಬೇಕಾಗಿದೆ, ಪರುಷದ ಬಲ ಏನು ಅಂತ ತೋರಿಸ್ಕೊಡ್ಬೇಕಾಗಿದೆ. ನೀನು ಕೈ ಮುಗಿದು ಕಲ್ಯಾಣಕ್ಕೆ ಅಪ್ಪಗಳು ಹೇಳಿದನು, ಕಲ್ಯಾಣ ಎಂಬುದು ನಾನಾರಿಗೆ ಹೋಗಬಾರದು, ಇಲ್ಲಿ ಒಳಗೊಳಗೆ ಶುದ್ಧವಾಗಿ ಬರಬೇಕು, ಒಳಗೆ ತಿಳ್ಕೊಂಡು ಬರಬೇಕು, ಸತ್ಯದ ಬಾಣದಲ್ಲಿ ಬರಬೇಕು, ಹಾಗೆ ಉಭಯ ಲಜ್ಜವನ್ನು ಕಳ್ಕೊಂಡು ಬರಬೇಕು. ಅಲ್ಲಿ ವೈದಿಕಕ್ಕೂ ಸೈ, ಸನಾತನಕ್ಕೂ ಸೈ, ಈ ಕಡೆ ಬಸವ ತತ್ವಕ್ಕೂ ಸೈ ಅನ್ನೋದು ನನ್ನ ತತ್ವ ಅಲ್ಲ. ಹಾಗಾಗಿ ಆ ಒಂದು ಲಜ್ಜತನವನ್ನ ಕಳ್ಕೊಂಡು ನೀನು ಬಂದಿ, ಪ್ರೀತಿಯಿಂದ ಬಂದಿ, ಕ್ಷಮೆ ಕೇಳಿ ಬಂದಿ ಅಂದ್ರ ನಮ್ಮ ಬಸವ ತತ್ವದ ನೀವೆಲ್ಲರೂ ಇದ್ದೀರಲ್ಲ, ಪರುಷಮಯ ಒಂದು ಕೈಗಳು ನಿಮ್ಮೆಲ್ಲ, ಪರುಷಮಯ ಕೈಗಳು ನಿಮ್ಮೆಲ್ಲ. ಯಾಕಂದ್ರೆ ನಿಮ್ಮ ಕೈಗಳು ಸಾಮಾನ್ಯ ಇಲ್ಲ. ಜಗದೊಳಗಿರ್ತಕ್ಕಂಥ ಪರಮಾತ್ಮನನ್ನ ಅಂಗದ ಮೇಲೆ ಇಟ್ಟುಕೊಂಡು ಸತ್ಯ ಶುದ್ಧವಾಗಿರ್ತಕ್ಕಂಥ ಒಂದು ಕಾಯಕವನ್ನ ಮಾಡಿ ಪೂಜೆ ಮಾಡಿ ಪವಿತ್ರಾತ್ಮರಾಗಿರ್ತಕ್ಕಂಥ ನಿಮ್ಮೆಲ್ಲರ ಕೈಗಳ ಹಸ್ತವನ್ನು ತೆರೆಯಲಿರ್ತಂದ್ರೆ ಖಂಡಿತವಾಗಿ ನೀನು ಕಬ್ಬಿಣದಂತಿರ್ತಕ್ಕಂಥ ಲೋಹದಂತಿರ್ತಕ್ಕಂಥ ವ್ಯಕ್ತಿ, ನೀನು ಚಿನ್ನವಾಗಿ ಹೋಗ್ತೀಯ ಬಸವ ಕಲ್ಯಾಣಕ್ಕೆ ಬಂದು. ಅದು ಕ್ಷಮೆ ಕೇಳಿ ಬಂದ್ರೆ, ಹೌದಲ್ಲ? ಕ್ಷಮೆ ಕೇಳಿ ಬಂದ್ರೆ. ಇಲ್ಲ ಅಂತಂದ್ರ ಇಲ್ಲಿ ಬಹಳ ಚಂದ ಹೇಳ್ತಾರೆ, ನ್ಯಾಯ ನಿಷ್ಠುರ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ. ಕೂಡಲ ಸಂಗಮ ದೇವನ ಶರಣನು ಎಲ್ಲಿದ್ದಾನೆ? ಆ ಪರಮಾತ್ಮನ ಕೂಡಲ ಸಂಗಮ ದೇವ ಜಗದೊಳಗೆ ಪರಮಾತ್ಮ ರಾಜಕೀಯದಲ್ಲಿ ಯಾರಿಗೂ ಅಂಜೋದಿಲ್ಲ. ಆನಿ ಬಿಚ್ಚಳನೆಗಂಜು ಅಂತ ಬಸವಣ್ಣನು. ನಾನು ಸಮಯಕ್ಕೆ ಒಂದಾಗಿ ಮಾಡೋದಿಲ್ಲ, ವೇಳೆ ಮಾಡುವ ನಾನಲ್ಲ, ಜೋಳ ಬಾಳೆಯುವ ನಾನಲ್ಲ, ಯಾರು ಹಾಳು ಗೆಟ್ಟುಕೊಡುವ ಹಾಳು ನಾನಲ್ಲ. ಯಾರು ನಾನು ಇಲ್ಲಿ ಹಂಚಿಕೊಂಡು ಈ ಒಂದು ಅಸತ್ಯದ ಮುಂದೆ ನಾನು ಹಂಚಿಕೊಂಡು ಹೋಗೋದಿಲ್ಲ, ಬೆನ್ನು ತೋರಿಸಿ ಹೋಗೋದಿಲ್ಲ, ಎಡೆಗೊಟ್ಟು ನಿಲ್ತೀನಿ. ಒಬ್ಬರು ಉಳಿದ್ರೆ ಸಾಕು, ಒಬ್ಬನೇ ಉಳಿದ್ರೆ ಸಾಕು. ಅದಕ್ಕ ಅವ್ರು ಹೇಳ್ತಾರ, ನಾವು ಬೇಳೆ ಬಾಳೆಯ ಜೋಳ ಬಾಳೆಯ ನಾನಲ್ಲ, ಹಾಳು ಗೆಟ್ಟು ಹೊಡುವ ಹಾಳು ನಾನಲ್ಲಯ್ಯ, ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನ್, ಮರಣ ಬಂದು ಸಹಿತ ಸದಾಚಾರ ತತ್ವವನ್ನು ಬಿಡೋದಿಲ್ಲ ಅಂತ ನಮ್ಮ ಪಾಠ ಕಲಿಸಿದ್ದಾರೆ. ಹಾಗಾಗಿ ಆತ್ಮೀಯ ಶರಣ ಬಂಧುಗಳೇ, ಇವತ್ತು ನಾವೆಲ್ಲರೂ ಸಹಿತ ಬಹಳ ಪ್ರೀತಿಯಿಂದ ಈ ನೆಲದಲ್ಲಿ ಇದ್ದೀವಿ. ಬಹಳಷ್ಟು ಕಾರ್ಯಕ್ರಮಗಳಾಗಿ ಬಸವ
ಕಲ್ಯಾಣ ಬೀದರದಲ್ಲಿ ಹಿಂದೂ ಸಮಾವೇಶಗಳು ಬಹಳ ಆಗಿದ್ದಾವೆ. ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಒಂದು ಪುಣ್ಯದ ನೆಲ ಸರ್ವ ಧರ್ಮದವರಿಗೂ ಸಹಿತ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಕಲಸು ಮೇಲವರು ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಅವಕಾಶ ಇಲ್ಲಿ ಇಲ್ಲ, ಜಾಗ ಇಲ್ಲ. ಇಂತಹ ಒಂದು ನೆಲದಲ್ಲಿ ನೀವು ಕೇವಲ ಬಸವಾದಿ ಶರಣರ ಸಮಾವೇಶವನ್ನ ಇಟ್ಟುಕೊಂಡು ಮಾಡೋದಾಯ್ತು ಅಂತಂದ್ರೆ, ನೀವು ಹಣೆಯಲ್ಲಿ ವಿಭೂತಿಯನ್ನ ಹಾಕಿಸಿಕೊಂಡು ಬಂದ್ರೆ ಅಂತಂದ್ರೆ, ನೀವು ಕೊರಳಲ್ಲಿ ಲಿಂಗ ದೀಕ್ಷೆಯನ್ನ ಮಾಡ್ಕೊಂಡು ಲಿಂಗವನ್ನ ಕಟ್ಕೊಂಡು ಪ್ರತಿಯೊಬ್ಬರಿಗೂ ಲಿಂಗ ಪೂಜೆ ನೋಡ್ರಿ, ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮ ಅಪ್ಪುಗಳು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸುಮಾರು ಒಂದು ತಿಂಗಳ ಕಾಲ ನಡೆದಂತ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಸುಪ್ರಭಾತ ಸಮಯದಲ್ಲಿ ಲಿಂಗ ಪೂಜೆ, ಶಾಲಾ ಮಕ್ಕಳಿಗೆಲ್ಲ ವಚನಗಳ ತತ್ವ ಬೋಧನೆ, ಆಮೇಲೆ ಸಾಯಂಕಾಲ ಸಮಾವೇಶ, ಬಸವ ತತ್ವದ ಚಿಂತನೆಗಳು, ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಬಸವಾದಿ ಶರಣರ ಸಮಾವೇಶ ಅಂತ ಇಟ್ಕೊಂಡು ನೀನು ಏನ್ ಮಾಡಿದೆ ಅನ್ನೋದು ತೋರಿಸ್ಬೇಕು. ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ಕೊಂಡು ಬರೀ ವೇದಿಕೆಯನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಕ್ಕಂಥ ವೇದಿಕೆ ಯಾವನೋ ಏನೋ ನೋಡಿ ವಿಚಾರ ಮಾಡಿ. ನೀವು ನಿಮ್ಮಿಂದ ಯಾರಿದ್ದಾರೆ? ಗುಂಡಗಳಿದ್ದಾರೆ, ಕೊಲೆಗಡಕರಿದ್ದಾರೆ, ದರೋಡೆಕೋರರಿದ್ದಾರೆ. ಇಂಥವ್ರು ಕಟ್ಕೊಂಡಿರೋ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅಂತಂದ್ರ ಇದು ನಮ್ಮ ಶರಣರು ಒಪ್ಪುವುದಿಲ್ಲ. ನಮ್ಮ ಪೂಜ್ಯರು ತಮ್ಮ ಕಾಯಕ ಮಾಡಿರ್ತಕ್ಕಂಥ ಒಂದು ಪ್ರತಿಫಲದಿಂದ 10-20 ಲಕ್ಷ ರೂಪಾಯಿ ಮಠದಿಂದ ಹಾಕಿ ಇವತ್ತು ಜನಗಳಿಗೆ ಬಸವ ತತ್ವವನ್ನು ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಬಸವಣ್ಣನವರು ಸಾಂಸ್ಕೃತಿಕ ನಾಯಕ. ಹಾಗಾಗಿ ನಾವೆಲ್ಲರೂ ಸಹಿತ ಇವತ್ತು ಬಸವಣ್ಣನವರ ಸಂತತಿಯವರು ಒಂದಾಗಿ ಚೆಂದಾಗಿ ಬಾಳಬೇಕು ಅಂತ ವಚನ ಸಾಹಿತ್ಯವನ್ನ ಬಿಡುಗಡೆ ಮಾಡೋದ್ರ, ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಎಲ್ಲ ಕಡೆ ಹಂಚಿದ್ದಾರೆ. ನಾಟಕ ಪ್ರದರ್ಶನವನ್ನ ಮಾಡಿ ಇವತ್ತು ಬಸವ ತತ್ವವನ್ನು ಬಿಟ್ಟು ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಆದ್ರೆ ಈ ವೇದಿಕೆ ಮೇಲೆ ಬಸವಣ್ಣನವರ ವಚನ ಪಠಣಗಳಿಲ್ಲ, ಲಿಂಗ ಪೂಜೆ ಮಾಡಿಸೇ ಇಲ್ಲ, ಗೊತ್ತೇ ಇಲ್ಲ ಇವರು ಎಲ್ಲಿಂದ ಮಾಡಿಸ್ತಾರೆ. ಎಲ್ಲೂ ಸಹಿತ ಪುಸ್ತಕಗಳ ಪ್ರಕಟಣೆ ಇಲ್ಲ ಇಲ್ಲಿ. ಸೊ ಇಂಥ ಒಂದು ವ್ಯಕ್ತಿ ಬಸವ ತತ್ವದ ಬಗ್ಗೆ ನಮಗೆ ಪಾಠ ಹೇಳಕ್ ಬರ್ತಾನೆ ಅಂತಂದ್ರೆ ನಾವು ಇವರಿಂದ ಏನ್ ಕಲಿಯಲಿಕ್ಕೆ ಸಾಧ್ಯ ಇದೆ? ಮಾತಿದ್ರೆ ಬರೀ ಹಸಿ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಕ್ಕಂಥವ್ರು. ನೋಡಿ, ಇವತ್ತು ಮಕ್ಕಳು ಇದ್ದಾರೆ, ನಾವು ಸಹಿತ ಮಠದಲ್ಲೇ ಓದಿ ಬಂದಿರ್ತಕ್ಕಂಥವ್ರು. ಇವತ್ತು ಬಹಳ ಖುಷಿ ಆಗ್ತದೆ ನನಗೆ. ನಾವು ಓದೋ ಕಾಲಕ್ಕೆ ನಮಗೆ ಓಂ ಗೋರ್ ಬೃಹಸ್ವ ತತ್ವ ಚೌರವೇಣ ಭರ್ಗೋದೇವ ಶ್ರೀಮೈ ದೇವಗಳ ಪ್ರಚೋದನೆ ಅಂತ ಹೇಳ್ತಕ್ಕಂಥ ನಮ್ಮ ಲಿಂಗಾಯತ ಮಠಗಳು. ಇವತ್ತು ಇವರು ಮಠಗಳಲ್ಲೂ ಸಹಿತ ಬೆಳಗ್ಗೆ ನೀವು 4 ಗಂಟೆಗೆ ಹೋಗಿ ಇದೇ ಮಂತ್ರ ಇದೆ. ನೂರಾರು ಮಕ್ಕಳಿದಾವೆ, ಬರೀ ಸಂಸ್ಕೃತವನ್ನ ಹೇಳ್ಕೊಡ್ತಾರೆ, ಎಲ್ಲರೂ ಸಹಿತ ವಚನವನ್ನು ಹೇಳ್ಕೊಡೋದಿಲ್ಲ. ಆದ್ರೆ ನಮ್ಮ ಬಾಲಕಿಯಪ್ಪರು ಮುಂದೆ ಕುಂತಿರ್ತಕ್ಕಂಥ ಮಕ್ಕಳೇ ಸಾಕ್ಷಿ. ಮಾತೆತ್ತಿದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮತ್ತು ವಚನಗಳನ್ನ ಹೇಳ್ತಾರೆ. ಅವ್ರ ಕಿವಿಯೊಳಗಡೆ ವಚನಗಳೇ ಬೀಳ್ತಾ ಇದ್ದಾವೆ. ವಚನಗಳನ್ನೇ ಆರಿಸಿಕೊಂಡು ಒದ್ದುಕೊಂಡು ಅವನ್ನೇ ಅರ್ಥ ಮಾಡ್ಕೊಂಡು ಇವತ್ತು ಬೆಳೀತಾ ಇದೆ. ಸೊ ಇಂಥವ್ರಿಗೆಲ್ಲ ಪೂಜ್ಯರನ್ನೆಲ್ಲ ಅಪಮಾನಗೊಳಿಸುವಂಥದ್ದು ನಿಜಕ್ಕೂ ಸಹಿತ ನಾವು ಯಾರನ್ನೂ ಸುಮ್ಮನೆ ಇರಬಾರದು ತಾಯಂದ್ರೆ. ಇದು ನಾನು ಅದೇ ಹೇಳಿದ್ರೆ ನಿಮಗೆ ಕಷ್ಟ ಕಾಲ, ಆದರೂ ಗಣಾಚಾರದಿಂದ ಇವತ್ತು ನಾವು ಇದನ್ನು ಗೆಲ್ಲಲೇಬೇಕಾಗಿದೆ. ಹಾಗಾಗಿ ಪರಮ ಪೂಜ್ಯರು ಇವತ್ತು ನಮಗೆ ಬೈದ್ರೆ ನಾವು ಏನಾರ ಮಾಡ್ಕೊಳ್ಳೋದು ಆಗ್ಲಿ, ನಮ್ಮಲ್ಲಿ ಏನೋ ತಪ್ಪಿತ್ತು ಅಂದ್ರೆ ಕ್ಷಮೆ ಮಾಡಿಬಿಡೋದು. ಆದ್ರೆ ಇವತ್ತು ನಮ್ಮ ಗುರುಗಳನ್ನ ಬಸವಣ್ಣನ ಬಸವ ತಾಲಿಬಾನ್ ಅಂದ್ರೆ ಏನು? ಇವರಿಗೆ ನಮ್ಮ ಶ್ರೀರಾಮ್ ತಾಲಿಬಾನಿ ಅಂತಂದ್ರೆ ಬಿಡ್ತಿದ್ರೆ ಹೇಳಿ ನೋಡ್ರೆ ನಮ್ಮನ್ನ ಅಂತಲ್ಲ. ಯಾಕಂದ್ರೆ ನಮ್ಮ ಮಾತುಗಳು ನಮ್ಗೆ ಬರೋದೇ ಇಲ್ಲ. ನಾವೆಲ್ಲ ಕಿಂಕರಾಗಿ, ನಾವೆಲ್ಲ ವಿನಯದ ಭಾವದಿಂದ ನಮಗೆಲ್ಲಕ್ಕೆ ಧರ್ಮಪಿತರು ಕಲಿಸ್ಕೊಟ್ಟಿದ್ದಾರೆ. ನಮಗೆ ಈ ಭಾರತ ದೇಶದಲ್ಲಿ ಎಲ್ಲರೂ ಪೂಜ್ಯ ಭಾವನೆಯಲ್ಲಿ ಇರ್ತಕ್ಕಂಥವ್ರು, ನಾವು ಯಾರು ವಿರೋಧಿಗಳಲ್ಲ. ಆದ್ರೆ ಆ ರೀತಿ ಏನಾದ್ರು ಅಂದಿದ್ರೆ ಇವತ್ತು ನಮಗೆ ಬಿಡ್ತಾ ಇದ್ದಾರೆ. ನಾವು ಬಸವ ತಾಲಿಬಾನ ಕೆಲವರು ಹೇಳ್ತಾರೆ, ಬಸವ ತಾಲಿ ಕೆಲವರೆಲ್ಲ ಆ ರೀತಿ ಮಾಡ್ತಾರೆ, ಅಂತವ್ರಿಲ್ಲ ಅಂತವ್ರು ಇರ್ತದೆ. ಅವ್ರ ಹೆಸರು ಹೇಳ್ಕೊಂಡು ಅಂದ್ರಲ್ಲ, ನೀವು ಯಾರು ತಪ್ಪು ಮಾಡಿದ್ರೆ ನೀವು ಅನಿಸ್ತು ತಪ್ಪು ಅಂತಂದ್ರೆ ಹೆಸರು ಹೇಳ್ಕೊಂಡು ಅವರು ನೀವು ಕೋಟಿ ಹೋಗಿ. ಆದ್ರೆ ಸಮಗ್ರ ಬಸವ ಭಕ್ತರನ್ನು ಇವತ್ತು ತಾಲಿಬಾನ್ ನಾವು ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಪೂಜ್ಯ ಅಕ್ಕರು ಹೇಳಿದ್ರೆ ತಾಲಿಬಾನ್ ಅಂದ್ರೆ ಮಹಿಳೆ ವಿರೋಧಿಗಳಿದ್ದಾರೆ, ತಾಲಿಬಾನ್ ಅಂದ್ರೆ ಅತ್ಯಾಚಾರಿಗಳಿದ್ದಾರೆ, ತಾಲಿಬಾನ್ ಅಂದ್ರೆ ಈ ಸಮಷ್ಟಿ ಪ್ರಜ್ಞೆಯನ್ನು ಒಪ್ಪಿಕೊಳ್ಳಾದವರಿದ್ದಾರೆ. ಅಂತವ್ರು ನಾವಿದೀವ. ನಾವೆಲ್ಲರೂ ಸಮಾನತೆಗಾಗಿ ಚಿಂತನೆಗಳನ್ನು ಮಾಡತಕ್ಕಂಥ ಬಸವಾದಿ ಜನರ ಸಂತತಿಗಳಿದೆ. ಹಾಗಾಗಿ ಎಲ್ಲರೂ ಸಹಿತ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮಾತು ಎತ್ತಿದ್ರು ಸಹಿತ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಎಂತ ನೀಚತನ ಅಂತೀವಿ. ನಾವು ಒಂದು ಮಾತು ಎಲ್ಲರೂ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀವಿ. ಆದ್ರೆ ಇವತ್ತು ಪೂಜ್ಯರಾಗಿ ಕಾವ್ಯಕ್ಕೆ ತ್ಯಾಗದ ಸಂಕೇತ, ಶಾಂತಿಯ ಸಂಕೇತ. ಒಂದು ಗಂಗಾ ನದಿ ಮಾತು ಮುಗಿಸ್ತೀನಿ, ಅದೊಂದು ಮಾತು ಹೇಳಿ. ಗಂಗಾ ನದಿ ತೀರದಲ್ಲಿ ಒಬ್ಬ ಜನಗಳ ಹತ್ರ ಬೆನ್ನತ್ಕೊಂಡು ಹೋಗ್ತಿತ್ತು ನಾಯಿ. ಹೋಗಂತ ಸಂದರ್ಭದಲ್ಲಿ ಅವ್ರು ಹೊಡೆದು ಕಳಿಸ್ತಾ ಇದ್ರು. ಅವಾಗ ನಾಯಿ ಏನು ವಿಚಾರ ಮಾಡ್ತಿದ್ರೆ, ಒಬ್ಬ ಕಾವಿ ಹೊಟ್ಟೆ ಹಾಕೊಂಡಿರ್ತಕ್ಕಂಥ ಸನ್ಯಾಸಿಯಿಂದ ಹೋಯ್ತು ನೆರಳು ಅರಿಸ್ಕೊಂಡು. ಅವಾಗ ಅವನು ಸಹಿತ ಬೆತ್ತ ತಗೊಂಡು ಹೊಡೆದ. ಅವಾಗ ನಾಯಿ ಏನ್ ಮಾಡಿತು ಅಂತಂದ್ರ ಸೀದಾ ಅಲ್ಲಿ ಇರ್ತಕ್ಕಂಥ
ಬಂತು ಕಂಪ್ಲೇಂಟ್ ನೋಡಿದ್ರೆ ನಾನು ಜನಗಳ ಬೆನ್ನತ್ತಿ ನೆರಳನ್ನ ಹರಿಸ್ಕೊಂಡು ಹೋದ ಬಿಸಿಲಂದ್ರೆ ಬಿಸಿಲು ಅವರೆಲ್ಲರೂ ಹೊಡೆದ್ರು. ಅವರೆಲ್ಲ ಯಾಕೆ ಹೊಡೆದ್ರು, ಅವರೆಲ್ಲ ಸ್ವಾರ್ಥಿಗಳಿದ್ದಾರೆ ಅಂತ ತಿಳ್ಕೊಂಡು ನನಗೆ ಅನಿಸ್ತು. ಆಯ್ತು ಅಂತ ನಾನು ಹೊಡೆಸ್ಕೊಂಡು ಸುಮ್ಮನೆ ಬಂದೆ. ಆದ್ರೆ ನಾನು ಸ್ವಾಮಿಗಳಿಂದ ಬೆನ್ನ ಹಾಕಿದ್ದೀನಿ ಅಂತಂದ್ರ ಅಲ್ಲೆಲ್ಲ ಪುರಾಣಗಳೆಲ್ಲ ಹೇಳ್ತಿದ್ರು, ಕಾಯಿ ಬೆಟ್ಟ ಹಾಕೊಂಡಿದ್ರೆ ಶಾಂತಿ, ಕಾಯಿ ಬೆಟ್ಟ ಹಾಕೊಂಡವ್ರ ಹತ್ರ ಹೋದ್ರೆ ಸಮಾಧಾನ ಇರ್ತದೆ, ನಾವು ಒಳ್ಳೆ ಮಾತುಗಳು ಸಿಗ್ತಾವ, ಅವರೆಲ್ಲರೂ ಆಶ್ರಯವನ್ನ ಕೊಡ್ತಾರ ಅಂತ ತಿಳ್ಕೊಂಡು ಕೇಳಿದ್ದೆ ಅವರೆಲ್ಲ ಪುರಾಣಗಳಲ್ಲಿ. ಹಾಗಾಗಿ ಅವರಿಂದ ಹೋದ್ರೆ ಅವರೇ ಬರೋದು ಕಳಿಸ ನಾನು ನ್ಯಾಯ ಕೊಡ್ರಿ. ಅವಾಗ ರಾಜ ಏನ್ ಮಾಡಿದ, ಅವ್ರು ಕರೆಸಿದ ಮೇಲೆ ಅವರು ಕೇಳಿದ, ಈ ನಾಯಿಗಳು ಕೇಳಿದ. ಅವಾಗ ಒಂದು 10 ವರ್ಷ ಜೈಲು ಶಿಕ್ಷೆ ಹಾಕಿದ ಅನ್ನೋದನ್ನು ನಾವು ಒಂದು ಕಥೆಯೊಳಗೆ ನೋಡುತ್ತೀವಿ. ಅದರ ಅರ್ಥ ಏನು? ಸ್ವಾಮಿಗಳಾದವರು ಈ ಸಮಾಜವನ್ನ ಉದ್ಧಾರ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಾವೇ ಇವತ್ತು ಸಾಮಾನ್ಯರು ಮಾತಾಡಿದಂತೆ ನಾವು ಮಾತಾಡಿದಂತೆ ಇವತ್ತು ಸಮಾಜಕ್ಕೆ ಏನು ಕಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ. ಅದಕ್ಕೆ ನಮ್ಮ ಧರ್ಮಪಿತ ಬಸವಣ್ಣ ಒಂದು ವಚನವನ್ನು ಹೇಳ್ತಾರೆ, ಕುಂಬಳಕಾಯಿಗೆ ಕಬ್ಬಣವ ಕಟ್ಟರೆ ಅದರೊಂದಿಗೆ ಬೆಳೆದು ಫಲವತ್ತುದು, ಅಳಿಮನದವನಿಗೆ ಶಿವದೀಕ್ಷೆ ಕೊಟ್ಟರ ಅವನ ಕೆಟ್ಟವನೇ ಶಿವಭಕ್ತನವನು ಅಂತ ಹೇಳಿ. ಹಂಗೆ ಇವತ್ತು ಯಾರು ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳ ಮಾನ ಮರ್ಯಾದೆಯನ್ನು ಕಳತಕ್ಕಂಥ ಒಂದು ವ್ಯಕ್ತಿ ಇದೆ. ಇವತ್ತು ಸಿದ್ದೇಶ್ವರಪ್ಪಗಳು ನಮಗೆ ಬಿಡ್ರಿ, ಯಾಕಂದ್ರೆ ಗುರು ಮುಟ್ಟಿ ಗುರು ಆಗಬೇಕು ಅಂತಕ್ಕಂಥ ಭಾವನೆ ಸಿದ್ದೇಶ್ವರಪ್ಪಗಳು. ಸಿದ್ದೇಶ್ವರಪ್ಪಗಳು ಇಲ್ಲಿವರೆಗೆ ಯಾರ್ಯಾರು ದೀಕ್ಷೆ ಕೊಟ್ಟರು ಬಹಳ ಶಾಂತ ಸಮಾಧಾನದಿಂದ ಇವತ್ತು ಸಮಾಜದಲ್ಲಿ ಸುಪ್ರಭಾತ ಸಮಯದಲ್ಲಿ ಪ್ರವಚನಗಳನ್ನು ಹೇಳಿಕೊಂಡು ಇವತ್ತು ಸಮಾಜವನ್ನು ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಈ ವ್ಯಕ್ತಿ ಅವರ ಅಪ್ಪರಿಂದ ದೀಕ್ಷೆ ತಗೊಂಡು ಇವತ್ತು ಅವರೇ ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸ ಆತ ಹೇಳ್ತಾನೆ. ನೋಡಪ್ಪ ನಿನ್ ಬಾಯಿ ಆಗ್ತದೆ ಇಂಥವೆಲ್ಲ ಮಾಡಕ್ ಹೋಗ್ಬೇಡ ಅಂತ ಅಪ್ಪಗಳು ಹೇಳಿದ್ರು, ಆದ್ರೂ ಸಹಿತ ಅವ್ರು ಮೀರಿ ನಾನು ಇಂಥ ಮಾತುಗಳು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎಷ್ಟು ದುಷ್ಟ ವ್ಯಕ್ತಿ ಅಂತ ಹೇಳ್ತಾನೆ. ಅದಕ್ಕೆ ಯಾರು ಗುರುವಿನ ಶಿಷ್ಯರಾಗ್ತಾರೋ, ಗುರುವಿಗೆ ಹೆಸರು ತರಂತ ಕೆಲಸ ಆಗ್ತಾರೋ ಅವ್ರು ಮಾತ್ರ ಒಳ್ಳೆ ವ್ಯಕ್ತಿ ಸಮಾಜದಲ್ಲಿ. ಆದ್ರೆ ಈ ವ್ಯಕ್ತಿ ತನ್ನ ಗುರುವಿಗೆ ಮೋಸ ಮಾಡಿದಂಗೆ ಮತ್ತು ಸಮಾಜಕ್ಕೂ ಮೋಸ ಮಾಡಿದಂಗೆ ಇನ್ನಿತರ ಸಮ ಬಲದಲ್ಲಿ ಕೊಡ್ತಕ್ಕಂಥ ಒಂದು ಪೂಜ್ಯರಿಗೂ ಸಹಿತ ಮೋಸ ಮಾಡುವಂತ ವ್ಯಕ್ತಿ ಇವತ್ತು ಸಮಾಜಕ್ಕೆ ಏನು ಪಾಠ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವೆಲ್ಲ ವಿಚಾರಧಾರೆಗಳನ್ನು ಇಟ್ಕೊಂಡು ನಾನು ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ನಾನು ಮತ್ತೆ ಪುನರುಚ್ಚಾರ ಮಾಡೋದಿಲ್ಲ. ಅವೆಲ್ಲ ನಿಮ್ಗೆ ಗೊತ್ತಿದ್ದಾವೆ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಇವೆಲ್ಲ ಕಡೆ ಪ್ರಚಾರ ಮಾಡಿ 28ನೇ ತಾರೀಕು ದಯವಿಟ್ಟು ತಾವೆಲ್ಲರೂ ಸಹಿತ ಅವತ್ತೊಂದು ದಿವಸ ಧರ್ಮಕ್ಕಾಗಿ ನೀವೆಲ್ಲ ಉತ್ಸವಕ್ಕೆ ಸಂಭ್ರಮಕ್ಕೋಸ್ಕರ ಮನೆ ಕೀಲಾಕಿ ಬನ್ನಿ. ಹೌದಲ್ಲ, ಉತ್ಸವಕ್ಕೋಸ್ಕರವಾಗಿ ಬಂದಿ. ಇವತ್ತು ಅಪ್ಪುಗಳ ಕರುಳಿನ ಕರೆ ಇದೆ, ಮಾತೃದಯಗಳವರು ಅಂಥವ್ರಿಗೆ ಇವತ್ತು ಆ ರೀತಿಯಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿ ನಾವು ಅವತ್ತೊಂದು ದಿವಸ ಮನೆ ಕೀಲಿ ಹಾಕರಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಆ ವ್ಯಕ್ತಿ ಬರಲಾರ್ದಂಗೆ ನಾವು ತಡೆ ಹಿಡಬೇಕಾಗಿದೆ. ಬರೋದಿಲ್ಲ ಆ ಮಾತು ಬೇರೆ. ಯಾಕಂದ್ರೆ ಯಾರು ಕಟ್ಟಿ ಬಗ್ಗಿ ಪ್ರೀತಿಯಿಂದ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಂತವ್ರಿಗೆ ಧರ್ಮಪಿತ ಬಸವಣ್ಣವ್ರು ಕರ್ಕೊಳ್ತಾರೆ. ಇಲ್ಲ ಅಂದ್ರೆ ಅಂತವ್ರಿಗೆ ಜಾಗ ಇಲ್ಲ ಅನ್ನೋದು ಇತಿಹಾಸದಲ್ಲಿ ನಾವು ನೋಡ್ತಾ ಇದೀವಿ. ಅಂತ ವ್ಯಕ್ತಿಗಳು ಯಾವತ್ತೂ ಸಹಿತ ಈ ಬಸವ ಕಲ್ಯಾಣದಲ್ಲಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲೋದನ್ನು ಸಹಿತ ನಾವು ನೋಡಿದೀವಿ. ಹಾಗಾಗಿ ಹಿಂದೊಮ್ಮೆ ಮುತಾಲಿಕವನ್ನು ಸಹಿತ ಬರುವಂತ ಸಂದರ್ಭದಲ್ಲಿ ಅಲ್ಲೇ ದಾರಿ ಮಧ್ಯದಲ್ಲೇ ಕಳಿಸಿಕೊಟ್ಟಿದ್ರು. ನಾವೆಲ್ಲ ಬಡ್ಡಿ ಮಕ್ಕಳು ಅಂತ ಹೇಳುವಂಥದ್ದು ಇಂಥವೆಲ್ಲ ಮಾತುಗಳ ಸಮಾಜದಲ್ಲಿ ಇವರು ಏನನ್ನ ಕಲಿತಿದ್ದಾರೆ. ಹಾಗಾಗಿ ದಯವಿಟ್ಟು ಇಂಥ ಒಂದು ಮಾತುಗಳಿಗೆ ನಾವು ಅವಕಾಶ ಕೊಡೋದು ಬೇಡ. ಅಂತ ಒಂದು ವ್ಯಕ್ತಿಯನ್ನ ತೀವ್ರವಾಗಿ ಖಂಡನೆ ಮಾಡೋಣ ನಮ್ಮಲ್ಲಿ ಗಣಾಚಾರ ಬಲದಿಂದ ಅಂತ ತಿಳ್ಕೊಂಡು ಹೇಳ್ತಾ 28ನೇ ತಾರೀಕು ಅಪ್ಪುಗಳಿಗೆ ಕರೆ ಇದೆ. ಅವ್ರು ಏನ್ ಆದೇಶ ಮಾಡ್ತಾರೆ, ಅವ್ರ ಆದೇಶ ಅಂತಂದ್ರೆ ಬಸವ ತತ್ವದ ಆದೇಶ ಅಂತ ತಿಳ್ಕೊಂಡು. ಯಾಕಂತಂದ್ರೆ ಅವ್ರು ಇವತ್ತು ಎಲ್ಲೆಲ್ಲೋ ಸಹಿತ ಬಹಳಷ್ಟು ಕಡೆ ಬಂದಿದ್ದಾರೆ, ಆದ್ರ ಅವ್ರು ಯಾವತ್ತೂ ವಿರೋಧ ಮಾಡಿಲ್ಲ. ಆದ್ರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ತಿಳ್ಕೊಬೇಕು ನೀವು. ಇದು ಅಪ್ಪರ ಮೇಲೆ ದಾಳಿ ಅಲ್ಲ, ಇದು ಬಸವ ಸಂಸ್ಕೃತಿ ಮೇಲೆ ದಾಳಿ ಆಗ್ತಾ ಇದೆ. ಇಲ್ಲಿವರೆಗೂ ವೀರಶೈವರು ನಮ್ಮನ್ನು ಕಾಡಿದ್ರು, ವೀರಶೈವರು ಕಾಡಿದ್ರು, ಆದ್ರೂ ಸಹಿತ ಅವ್ರ ಜಂಗಬಲ ಕುಸಿದು ಹೋಯ್ತು. ಆದ್ರೆ ಇವತ್ತು ನೇರ ವೈದಿಕರು ನಮ್ಮನ್ನು ಕಾಡ್ತಾ ಇದ್ದಾರೆ. ನಾವು ಹಿಂದೂಗಳಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಡೀ ಹಿಮಾಲಯದಿಂದ ಹಿಡಿದುಕೊಂಡು ಈ ಮಹಾಸಾಗರದವರೆಗೆ ನಾವೆಲ್ಲ ಬಾಳತಕ್ಕಂಥವ್ರು ನಾವು ಹಿಂದೂ ಸಂಸ್ಕೃತಿಯಲ್ಲೇ ಬಾಳ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಿಗೆ, ಇವತ್ತು ಜನಜಿಗಳಿಗೆ, ಇವತ್ತು ಯುವಕರಿಗೆಲ್ಲ ಏನು ತುಂಬ್ತಾ ಇರೋಲ್ಲ ಹಿಂದೂ ವಿರೋಧಿಗಳು. ನಾವು ಕಾರ್ಯಕ್ರಮ ಮಾಡೋದು ಮಾಡೋದು, ನೀವು ಕಾರ್ಯಕ್ರಮ ಬೇಡ ಅಂತ ಇಲ್ಲ, ಎಲ್ರಿಗೂ ಅವಕಾಶ ಇದೆ. ಆದ್ರೆ ನೀವು ಬಸವಾದಿ ಶರಣರ ಮತ್ತು ಹಿಂದೂ ಸಮಾವೇಶ ಅಂತ ಇಟ್ಕೊಳ್ತಕ್ಕಂಥದ್ದು ಇದು ಶುದ್ಧ ತಪ್ಪು. ಇದು ಕಲಬೆರಕೆ ಮಾಡಬೇಡಿ. ವಚನಗಳನ್ನು ಸರಿಯಾಗಿ ಓದು. ಆ ವ್ಯಕ್ತಿ ನೀವು ಒಂದು ದಿವಸನೂ ಸಹಿತ ಗುಂಡುಗಟ್ಟಿ ವಚನಗಳನ್ನು ಓದ್ತಾ ಇಲ್ಲ. ಆ ವ್ಯಕ್ತಿ ಎಂದೆಂದೂ ಸಹಿತ ನಮ್ಮ ಅಪ್ಪಗಳ ಹತ್ರ ಬಂದು 4 ಪ್ರವಚನಗಳನ್ನ ಕೇಳಿಲ್ಲ. ಬೆಳಗ್ಗೆಯಿಂದ ಸಂಜೆ ತನ ಬರೀ ಕುಡ್ಕೊಂತ ತಿನ್ಕೊಂತ ಇರುವಂತ ವ್ಯಕ್ತಿನ ಶಿಷ್ಯನ ಮಾಡಿಕೊಂಡು ಇವ್ರು ಏನ್ ಸಾಧನೆ ಮಾಡಕ್ ಹೊರಟಿದ್ದಾರೆ ಹೇಳಿ. ನಾನು ಮಾತಾಡಿದ್ದೀನಿ, ನೋಡಪ್ಪ ಇಂಥವೆಲ್ಲ ಕೈ ಹಾಕೋಣ, ಮೊದಲು ಹೋಗಿ ನಿನ್ನ ಪ್ರವಚನ ಕೇಳಿ ಮನಸ್ಸು ತನ್ನ ಮನ ಭಾವ ಶುದ್ಧ ಮಾಡ್ಕೋ, ಆಮೇಲೆ ಇಂಥ
ಸಲ್ಲಿಸ್ತಾ ಇದೆ. ನಾವು ಒಳ್ಳೆ ರೀತಿಯಿಂದ ವಚನಗಳನ್ನು ಓದಿ ಅಧ್ಯಯನ ಮಾಡಿಕೊಂಡು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ವಚನಗಳ ಮೇಲೆ ದಾಳಿ ಆಗ್ತಾ ಇದೆ, ತಪ್ಪು ಸಂದೇಶಗಳನ್ನು ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಇದು ವಿರುದ್ಧವಾಗಿ ನಾವು ವ್ಯಕ್ತಿಗಳ ವಿರುದ್ಧ ಅಂತ ನಮಗಲ್ಲ, ಒಂದು ಬಸವಣ್ಣನವರ ಹೆಸರು ತಗೊಂಡು ತಾಯಿಲ್ಲ ಎಂದಿದ್ದಕ್ಕಾಗಿ ಇನ್ನೊಂದು ನಮ್ಮ ಲಿಂಗಾಯತ ಧರ್ಮದ ಮೇಲೆ ದಾಳಿ ಮಾಡತಕ್ಕಂಥ ಕಾರಣದಿಂದ ಇವೆರಡು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೀನಿ. 28ನೇ ತಾರೀಕು ನಾವು ಬಸವ ಕಲ್ಯಾಣದ ಚಲೋ ಈ ಕಾರ್ಯಕ್ರಮದಲ್ಲಿ ಸಮಾವೇಶದ ಮುಖಾಂತರವಾಗಿ ನಾವು ಒಂದಾಗಿ ಆ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಪೂರ್ವ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತ ಹೇಳ್ಕೊಂಡು ಕರೆ ನೀಡಿ ನನ್ನ ಮಾತು ವಿರಾಮ ಮಾಡ್ತೀನಿ. ಶರಣ ಶ್ರೀನಾಥ್.